ನಮಸ್ತೆ. ಬಲಿಷ್ಠ ಭೋಗಿ ಭಾರತದ ಕಡೆ ಜೀವನವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೌಸ್ ಆಸ್ ಪರ್ ವಾಸ್ತು ಅಂತ ಬಂದಾಗ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಅಲ್ಲಿ ಮುಗಿಸ್ತಾ ಬರ್ತಾ ಇದ್ದೀನಿ. ಏನು ಮಲಗುವ ಕೋಣೆ ಬೆಡ್ರೂಮ್ ಬಗ್ಗೆ ಮುಗಿಸ್ತಾ ಬರ್ತಾ ಇದ್ದೀನಿ. ಇವತ್ತೇನು ಅಂತಂತಂದರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದರೆ ಪೂರ್ವ ಆಗ್ನೇಯದಲ್ಲಿ ಕೋಣೆ ಇದ್ದರೆ ಏನಾಗುತ್ತೆ ಅಂತ. ಇದರ ಒಂದು ಗುಣಲಕ್ಷಣ ಏನು ಅಂತಂದರೆ ಒಂದ್ಬಿಟ್ಟು ಇದರಲ್ಲಿ ಒಂದು ಚರ್ನಿಂಗು ಮತ್ತೊಂದು ಆಂಗ್ಸೈಟಿ ಅಂತಂದರೆ ಏನಾಗ್ಬಿಡ್ತು ಎಂಥದ್ದಾಗ್ಬಿಡ್ತು ಅಂತು ಗಾಬರಿ. ಓಕೆ, ಚರ್ನಿಂಗ್ ಅಂತಂದರೆ ಈಗ ಸದಾ ಹಿಂಗೆ ಮಾಡ್ಲಾ ಹಂಗೆ ಮಾಡ್ಲಾ ಹಂಗೆ ಮಾಡ್ಲಾ ಹಿಂಗೆ ಮಾಡ್ಲಾ ಹಿಂಗೆ ಮಾಡ್ಲಾ ಹಂಗೆ ಮಾಡ್ಲಾ ಹಿಂಗೆ ಗುರಿ ಚರ್ನಿಂಗೇನೆ ನಡೀತಾನೆ ಇರೋದು. ಹೆಂಗೆ ಕಡಿಯೋಂಥದ್ದು ಇರ್ತದ ಆ ರೀತಿ ಮಾಡೋವಂಥದ್ದು ಇರುತ್ತೆ. ಯಾಕೆ ಈ ಭಾಗದಲ್ಲಿ ಈಗಾಗುತ್ತೆ ಅಂತಂದರೆ ಇಲ್ಲಿ ಇರುವಂಥ ಎರಡು ದೇವತೆಗಳ ಪ್ರಭಾವದಿಂದ. ಸೊ ಯಾರು ಅಂತಂದರೆ ಮೊಟ್ಟ ಮೊದಲಾಗಿ ಇಲ್ಲಿ ಬರುವಂಥದ್ದು ಸತ್ಯ ಅಂತ. ಸತ್ಯ ಅಂತಂದರೆ ಅದು ಸತ್ಯ ಅಂದರೆ ಏನು, ಒಳ್ಳೆ ಗುಡ್ ವಿಲ್. ಯಾರು ಸತ್ಯವನ್ನು ಹೆಚ್ಚಾಗಿ ಹೇಳ್ತಾ ಹೋಗ್ತಾ ಇರ್ತಾರೋ ಅವ್ರಿಗೆ ಗುಡ್ ವಿಲ್ ಚೆನ್ನಾಗಿ ಹೋಗ್ತಾ ಇರುತ್ತೆ. ಯಾರು ಸತ್ಯದಿಂದ ಕೆಲಸವನ್ನು ಕಾರ್ಯವನ್ನು ಮಾಡ್ತಾ ಹೋಗ್ತಾ ಇರ್ತಾರೋ ಅವ್ರಿಗೆ ಇಲ್ಲಿ ಗುಡ್ ವಿಲ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೊಂದು ಏನಾಗುತ್ತೆ, ಇದು ಒಂದು ರೀತಿಯಲ್ಲಿ ಅವರಿಗೆ ಒಂದು ಈಗೋನು ಕೂಡ ತಂದುಬಿಡುತ್ತೆ. ಯಾರಿಗೆ ಈಗೋ ಜಾಸ್ತಿ ಬರುತ್ತೋ ಅವ್ರಿಗೆ ಏನಾಗುತ್ತೆ, ದುರಾಂಕಾರ ಜಾಸ್ತಿ ಆಗಿಬಿಡ್ತದೆ. ಈಗೋ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ, ನಾನು ಮೊಟ್ಟೋದೇ ಸರಿ ಅನ್ನೋ ರೀತಿಲಿ ಹೋಗ್ತಾರೆ. ಹೋದಾಗ ಏನಾಗುತ್ತೆ, ಒಂದಲ್ಲ ಒಂದಿನ ಅವರು ಒದೆ ತಿನ್ನಲೇಬೇಕು. ಹೆಂಗೆ, ಉಪ್ಪು ತಿಂದರೆ ನಾನು ನೀರು ಕುಡಿಬೇಕು, ಅಹಂಕಾರ ದುರಾಂಕಾರ ಬಿದ್ದರೆ ಊರು ನೀರು ಕೊಡಿಸುತ್ತೆ ಅಂತ. ಸೊ ಈ ರೀತಿ ಆಗ್ಬಿಡುತ್ತೆ. ಸೊ ಮನುಷ್ಯ ಯಾವಾಗಲೂ ಅಷ್ಟೇ ತಗ್ಗಿ ಬಗ್ಗಿ ನಡಿಬೇಕು ಅಲ್ವಾ. ಸೊ ಹಿಗ್ಗಿ ಹೀರೆಕಾಯಾಗಿ ಹೋಯ್ತು ಅಂತಂದರೆ ಕತ್ತರಿಸ್ತಾರೆ. ಇದು ಆಗಬಾರ್ದು. ಇದು ಹಿಂಗೆ ಆಗ್ಬಿಡುತ್ತೆ. ಈ ಜಾಗದಲ್ಲಿ ಈ ಥರ ಆಗುತ್ತೆ. ಈಗೋ ಕೂಡ ಜಾಸ್ತಿ ಬರೋಕ್ಕೆ ಶುರು ಆಗ್ಬಿಡುತ್ತದೆ. ನಾನು ಮಾಡೋದೇ ಸರಿ ಕಣಯ್ಯ, ನಾನು ಹೇಳೋದೇ ಸರಿ ಕಣಯ್ಯ, ಹಿಂಗೆಲ್ಲ ಬಂದ್ಬಿಡುತ್ತಲ್ವ. ಅದಕ್ಕೋಸ್ಕರ ಇನ್ನೊಂದು ಏನಾಗುತ್ತೆ ಅಂತಂದರೆ ಈ ಭಾಗದಲ್ಲಿ ಮತ್ತೊಂದು ಬರುವಂಥ ದೇವತೆ ಏನಂದರೆ ವಿಷ ಅಂತ ಬರುತ್ತೆ. ಸೊ ವಿಷ ಅಂತ ಬಂದಾಗ ಏನಾಗುತ್ತೆ ಅಂದರೆ ಅದು ಒಂದು ಗ್ರಾವಿಟಿಯನ್ನು ಕೊಡುತ್ತೆ, ಒಂದು ಹಿಡಿತವನ್ನು ಕೊಡುತ್ತದೆ, ಮತ್ತೊಂದು ಸಾಣೆ ಹಿಡಿಯುವಂಥ ಬುದ್ಧಿಯನ್ನು ಜಾಸ್ತಿ ಕೊಡ್ತಿರ್ತದೆ. ಏನೇ ಬಂದರೂ ಕೂಡ ಸಾಣೆ ಹಿಡಿಯುವಂಥದ್ದು. ಒಂದು ಚಾಕು ಇರ್ತದೆ, ಸಾಣೆ ಎಷ್ಟು ಹಿಡಿಬೇಕು, ಅದು ಚೂಪಾಗೋ ತನಕ ಹಿಡಿಬೇಕು, ಹೌದಲ್ವಾ. ಸೊ ಅಷ್ಟಕ್ಕೆ ಹಿಡಿದಾದ್ಮೇಲೆ ಏನು ಮಾಡಬೇಕು, ಆ ಜಾಗದಿಂದ ಹೋಗಬೇಕು, ಬೇರೆ ಕೆಲಸ ಕಾರ್ಯ ಮಾಡಬೇಕು. ತರಕಾರಿ ಹೆಚ್ಚೋದು, ಏನು ಹೆಚ್ಚೋದು, ಎಂಥದ್ದು ಮಾಡೋದು ಮಾಡ್ಕೋಬೇಕು. ಸಾಣೆ ಹಿಡಿತಾನೆ ಇದ್ರೆ ಏನಾಗ್ಬಿಡುತ್ತೆ, ಆ ಚಾಕು ಹೋಗ್ಬಿಡ್ತದೆ, ಬರೀ ಹಿಡಿ ಮಾತ್ರ ಇರ್ತದೆ, ಮುಂದಿರೋಂಥ ಹಲಗು ಇರೋದೇ ಇಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ಈ ಮಲಗುವಂಥವ್ರು ಏನು ಮಾಡ್ತಾರೆ, ಬರೀ ಸಾಣೆ ಹಿಡಿಯೋದನ್ನೇ. ಯಾವ ಕೆಲಸ ತಗೊಂಡ್ರು ಕೂಡ ಹಿಂಗೆ ಮಾಡ್ಲಾ ಹಂಗೆ ಮಾಡ್ಲಾ ಹಿಂಗೆ ಮಾಡೋಣ ಅನ್ಕೊಂಡು ಆಯುಷ್ಯ ಮುಗ್ದೋಗ್ಬಿಡ್ತದೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಭಾಳ ಬುದ್ಧಿವಂತರು ಜೀವನದಲ್ಲಿ ಎಷ್ಟು ಮುಂದುವರೆದಾರೆ, ಏನೂ ಇಲ್ಲ, ಬರೀ ಬಡಾಯಿ ಕೊಚ್ಕೊಳ್ಳೋದೇ ಆಗ್ಬಿಡ್ತದೆ, ಬರೀ ಹೇಳ್ಕೊಳೋದೇನೆ. ಅಯ್ಯೋ ಒಂದೊಂದ್ಸಲ ಅನಿಸ್ಬಿಡುತ್ತೆ ಅವ್ರನ್ನ ಫಸ್ಟ್ ಮೀಟ್ ಮಾಡಿದಾಗ, ಯಪ್ಪ ಏನು ಬುದ್ಧಿವಂತ ಕಣೆ ಅವನು, ಯಪ್ಪ ಇವನ ಕೈಯಲ್ಲಿ ಸಾಕಾತು ಎಲ್ಲ ಬೊಂಬಟ್ಟು ಎಲ್ಲ ಅಚೀವ್ ಮಾಡ್ತಾನೆ ಅನ್ಕೊಳ್ಳೋದು. ಮೊನ್ನೆ ನೋಡಿದ್ರೆ ಏನಿಲ್ಲ, ಬೆಂಡೆಕಾಯಿ ಬಾಳೆಕಾಯಿ ಅಷ್ಟೇ. ಆಮೇಲೆ ಲೆಕ್ಕಾಚಾರ ಮಾಡಿದ್ರೆ ಏನು ಮಲಗ್ತೀರಾ ಅಂತಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ಈಸ್ಟಲ್ಲಿ ಮಲಗ್ತೀನಿ ಸಾರ್ ಅಂತಂತಾರೆ. ಈಸ್ಟಲ್ಲ ಅವರು ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ಮಲ್ಕೊಳ್ತಾ ಇರ್ತಾರೆ. ಅಲ್ಲೇ ಗೊತ್ತಾಗ್ಬಿಡ್ತದೆ ನಮಗೆ. ಆಮೇಲೆ ಅನ್ಬೋದು ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ಮಲ್ಕೊಳ್ತಾ ಇರ್ತಾರೆ ಅವರು ಅಂತ. ಇದು ವಾಸ್ತು ಕ್ಯಾಲ್ಕುಲೇಷನ್ ಅಷ್ಟು ಚೆನ್ನಾಗಿರುತ್ತೆ, ಅದು ಸೈನ್ಸ್ ಹಂಗಿರುತ್ತದೆ. ಓಕೆ, ಹಾಗೇನಾರು ಇತ್ತು ಅಂತಂದರೆ ನೋಡ್ಕೊಳ್ಳಿ, ಜಾಗವನ್ನು ಬದಲಾಯಿಸ್ಕೊಳ್ಳಿ, ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಉತ್ತಮ ಬಾಳನ್ನು ಬಾಳಿ ಅಂತ ಹೇಳ್ತೀನಿ. ಒಬ್ಬರು ಕೇಳ್ತದೆ, ಸೌತ್ ವೆಸ್ಟ್ ಎಕ್ಸ್ಟೆನ್ಷನ್ನು ಅಂದರೆ ನೈಋತ್ಯ ಭಾಗ ಎಕ್ಸ್ಟೆನ್ಷನ್ ಆಗಿದೆ, ಇದಕ್ಕೆ ಏನಾದ್ರು ಪರಿಹಾರ ಕೊಡಿ ಅಂತ ಹೇಳ್ತಾ ಇದ್ದಲ್ಲ. ಮತ್ತೆ ನೀವು ಇಲ್ಲಿನ ಗುಣಲಕ್ಷಣಗಳನ್ನು ನೋಡಬೇಕು. ಏನು ಕಾಯಿಲೆ ಬಂತಂದರೆ ಗುಣಲಕ್ಷಣ ನೋಡ್ತಾರಲ್ಲ, ಆ ರೀತಿ ಇಲ್ಲೂ ನೋಡಬೇಕು. ಏನಾಗುತ್ತೆ ಅಂದರೆ ನಿಮಗೆ ಮನೆಯಲ್ಲಿ ಬಾಂಧವ್ಯವನ್ನು ಬೆಳೆಸ್ಕೊಳಕ್ಕಾಗಲ್ಲ, ಹೊರಗಿನವ್ರ ಜೊತೆ ಬಾಂಧವ್ಯ ಚೆನ್ನಾಗಿ ಬೆಳೆಸ್ಕೊಳಕ್ಕಾಗಲ್ಲ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ಥಿಮಿತ ಇರೋದಿಲ್ಲ, ಹೊಡಿತಾನೇ ಇರ್ತೀರ, ಈ ಕೆಲಸದಿಂದ ಆ ಕೆಲಸಕ್ಕೆ, ಆ ಕೆಲಸ ಇನ್ನೊಂದು ಕೆಲಸಕ್ಕೆ ಹೊಡಿತಾನೆ ಇರ್ತೀರ. ಆ ಕೆಲಸಗಳಿಗೆ ಬೇಕಾಗಿರುವಂಥ ಒಂದು ಕೌಶಲ್ಯತೆ, ಸ್ಕಿಲ್ಲನ್ನು ಕೂಡ ನಿಮ್ಮ ಕೈಯಲ್ಲಿ ಬೆಳೆಸ್ಕೊಳಕ್ಕಾಗಲ್ಲ. ಹೀಗೆಲ್ಲ ಇತ್ತು ಅಂತಂದರೆ ಖಂಡಿತವಲ್ಲೂ ಸೌತ್ ವೆಸ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಏನು ಮಾಡ್ಕೋಬೋದು ಪರಿಹಾರ? ಒಂದೇನು ಮಾಡ್ಬೋದು ಅಂದರೆ ಸೌತ್ ವೆಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ, ಆ ಭಾಗಕ್ಕೆ ಆದಷ್ಟು ಪ್ಯೂರ್ ವೈಟ್ ಆದ ಪೇಂಟನ್ನು ಮಾಡೋದ್ರಿಂದ ನಿಮಗೇನಾಗುತ್ತೆ, ಇದರ ದುಷ್ಪರಿಣಾಮ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಆ ಎಕ್ಸ್ಟೆನ್ಷನ್ ಆಗಿರೋ ಭಾಗಕ್ಕೆ ಇದು ದೊಡ್ಡ ಲಾಜಿಕ್, ದೊಡ್ಡ ಸೈನ್ಸ್. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಂದೊಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನನಗೆ 1.5 ಗಂಟೆಗಳ ಕಾಲ ಬೇಕು ನನಗೆ. ಓಕೆ, ನಾನು ಸಿಂಪಲಾಗಿ ನಿಮ್ಗೆ ರೆಮಿಡಿ ಕೊಡ್ತಾ ಇದ್ದೀನಿ. ಸೊ ವೈಟ್ ಕಲರ್ ಪೇಂಟನ್ನು ಆ ಭಾಗಕ್ಕೆ ಮಾಡ್ಕೊಡೋದ್ರಿಂದ ಏನಾಗುತ್ತೆ, ನಿಮಗೆ ಸ್ಥಿಮಿತ ಬರೋಕ್ಕೆ ಶುರು ಆಗುತ್ತೆ. ಎರಡನೇದು ಏನು ಮಾಡ್ಬೋದ್ರೆ, ಆ ಭಾಗದಲ್ಲಿ ನೀವು ಮೌಂಟ್ ಕೈಲಾಶ್ ಗೋಲ್ಡನ್ ಕಲರ್ ಇರುವಂಥದ್ದು ಗೋಲ್ಡನ್ ಕಲರ್ ಫ್ರೇಮ್ ಮಾಡಿ ಅಲ್ಲಿ ಇಟ್ಕೊಳ್ಳಿ. ಜೀವನದಲ್ಲಿ ನಿಮಗೆ ಸ್ಥಿಮಿತತೆ ಬರಲಿ, ಒಳ್ಳೆಯದಾಗಲಿ. ಮತ್ತೊಬ್ಬರು ಪ್ರಶ್ನೆ ಏನು ಕೇಳಿದರೆ, ವೆಸ್ಟ್ಗೆ ಅಂದರೆ ಪಶ್ಚಿಮಕ್ಕೆ ಟಿ ಜಂಕ್ಷನ್ ಬಂದಿದೆ ಅಂತ ಹೇಳ್ತಾರೆ. ಅದು ಒಂದು ಸಣ್ಣ ಡಯಾಗ್ರಾಮ್ ತೋರಿಸ್ತೀನಿ. ಟಿ ಜಂಕ್ಷನ್ ಅಂದರೆ ಹಿಂಗೆ ಅಂತ ಅಂದ್ಬಿಟ್ಟು ಸಮಸ್ಯೆ ಏನು ಗೊತ್ತಿಲ್ಲ.
ಆ ಟಿ ಜಂಕ್ಷನ್ ಬಂದಾಗಲೂ ಕೂಡ ಅನೇಕ ರೀತಿಯಲ್ಲಿ ನಮಗೆ ಅನುಕೂಲಗಳು ಆಗುತ್ತೆ, ಅನಾನುಕೂಲಗಳು ಆಗುತ್ತೆ. ನಾನು ಹೇಳ್ತಾ ಇದೆಲ್ಲ ಇನ್ಮೇಲೆ ಈ ಟಿ ಜಂಕ್ಷನ್ ಬಂದಿದೆ, ನನಗೆ ಈ ಥರ ಒಂದು ಸಮಸ್ಯೆ ಆಗ್ತಿದೆ ಅಂತಂದರೆ ನಂಗೆ ಅರ್ಥ ಆಗ್ಬಿಡುತ್ತೆ. ಆ ಟಿ ಜಂಕ್ಷನ್ನ ಪ್ರಭಾವ ಪಶ್ಚಿಮದ ಯಾವ ಭಾಗಕ್ಕೆ ಹೊಡಿತಾ ಇದೆ, ನಿಮಗೇನು ಸಮಸ್ಯೆ ಆಗ್ತಿದೆ, ಯಾವ ಭಾಗಕ್ಕೆ ಹೊಡಿತಾ ಇದೆ ಅಂದರೆ ನಿಮ್ಮ ಸಮಸ್ಯೆ ಹೇಳಿದಾಗ ನನಗೆ ಅರ್ಥ ಆಗ್ಬಿಡುತ್ತೆ. ಓ, ಇಂಥ ಭಾಗಕ್ಕೆ ಹೊಡಿತಾ ಇದೆ, ಇವರು ಕಾಸು ಸಂಪಾದನೆ ಮಾಡ್ತಾರೆ, ಅದು ಉಳಿಸೋಕ್ಕಾಗ್ತಿಲ್ಲ, ಇವರು ಕಷ್ಟಪಡ್ತಾ ಇದ್ದಾರೆ, ಆದರೆ ಇವರು ದುಡ್ಡು ಬರ್ತಾ ಇಲ್ಲ, ಆಯ್ತಲ್ಲ. ಆಮೇಲೆ ಇವರು ಒಳ್ಳೆ ಬಾಂಧವ್ಯ ಬೆಳೆಸ್ಕೋಬೇಕು ಅಂತಂದರೆ ಅದು ಬಾಂಧವ್ಯ ಬೆಳೆಸ್ಕೊಳಕ್ಕಾಗ್ತಾ ಇಲ್ಲ, ಈ ಮನೇಲಿ ಬರೀ ದುಃಖ ದುಗುಡ ದುಮ್ಮಾನ ಕಾಡ್ತಾ ಇದೆ, ಇದೆಲ್ಲನೂ ಲೆಕ್ಕಾಚಾರಗಳು ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಪರಿಹಾರವನ್ನು ಕೊಡೋದಕ್ಕೆ ನನಗೂ ಅನುಕೂಲ ಆಗುತ್ತೆ. ನೋಡಿ ಮತ್ತೊಮ್ಮೆ ಪ್ರಶ್ನೆಯನ್ನು ಸರಿಯಾಗಿ ಕೇಳಿ, ಏನು ಸಮಸ್ಯೆ ಆಗ್ತಿದೆ ನಿಮಗೆ ಅಂತ, ಅದಕ್ಕೆ ಸರಿಯಾದ ಪರಿಹಾರವನ್ನು ಕೊಡ್ತೀನಿ. ಅದರ್ವೈಸ್ ಅದೇ ಹೇಳಿದಲ್ಲ, ಒಳ್ಳೆಯದು ಇರುತ್ತೆ, ಕೆಡದು ಇರುತ್ತೆ. ಯಾವ ಭಾಗಕ್ಕೆ ಬರ್ತಾ ಇದೆ ಅಂತ ಅನ್ನೋದು ನಾವು ಚೆಕ್ ಮಾಡಬೇಕು. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು, ಸಮೃದ್ಧಿಯಾಗಿ ಅಭಿವೃದ್ಧಿಯನ್ನು ಕೂಡ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.